ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ದಾರಿಯಲ್ಲಿ ನಡೆದು ಹೋಗ್ತಾ ಇರಬೇಕಾದ್ರೆ ನಮಗೆ ಅನಿರೀಕ್ಷಿತವಾಗಿ ನಾಣ್ಯಗಳು ಸಿಗ್ತಾ ಇರುತ್ತೆ ಅಥವಾ ನೋಟುಗಳು ಸಿಗ್ತಾ ಇರುತ್ತೆ. ಈ ರೀತಿ ಹಣ ಸಿಕ್ಕರೆ ಅದನ್ನು ಶುಭ ಎನ್ನಬೇಕಾ ಅಥವಾ ಅಶುಭ ಎನ್ನಬೇಕಾ ಎಂಬ ಗೊಂದಲ ಹಲವರಲ್ಲಿ ಇರುತ್ತದೆ. ದಾರಿಯಲ್ಲಿ ಹಣ ಸಿಕ್ಕರೆ ಸಾಕ್ಷಾತ್ ಆ ದೇವರು ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಅನ್ನುವಂತ ಸಂಕೇತ ಇದಾಗಿದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿಯೇ ಏನಾದ್ರೂ ಒಳ್ಳೆ ಘಟನೆಗಳು ಸಂಭವಿಸುತ್ತೆ ಅಂತ ತಿಳಿಯಬಹುದು. ಆ ದೇವರು ನಮಗೆ ಆಶೀರ್ವಾದ ಮಾಡುವಂತದ್ದು ಮತ್ತು ಸದಾಕಾಲ ದೇವರು ನಮ್ಮ ಜೊತೆಗೆ ಇದ್ದಾನೆ ಅಂತ ಹೇಳಿ ಸೂಚನೆಯನ್ನು ಕೊಡುವಂತದ್ದು ಇದಾಗಿದೆ. ಈ ರೀತಿ ಆದಾಗ ನಿಮಗೆ ಬಹಳ ಬೇಗ ಒಂದಷ್ಟು ಶುಭ ಸುದ್ದಿಗಳನ್ನ ಕೇಳುವಂತದ್ದು ಆಗುತ್ತೆ. ಹಾಗೆ ಜೀವನದಲ್ಲಿ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಸಕಾರಾತ್ಮಕ ಸಂಕೇತ ಆಗಿರುತ್ತೆ. ಹಾಗಾಗಿ ಇದನ್ನ ಅತ್ಯಂತ ಶುಭ ಸೂಚನೆ ಎಂದು ಕರೆಯಲಾಗುತ್ತದೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಆ ದಾರಿಯಲ್ಲಿ ಸಿಕ್ಕಂತಹ ಕಾಯಿನ್ಗಳನ್ನ ಅಥವಾ ನೋಟುಗಳನ್ನ ಏನು ಮಾಡಬೇಕು ಅನ್ನುವಂತಹ ಗೊಂದಲ ಸಾಕಷ್ಟು ಜನರಿಗೆ ಇರುತ್ತೆ. ಅದನ್ನ ತಕ್ಷಣವೇ ಬಳಕೆ ಮಾಡುವಂತದ್ದು ಅಥವಾ ನೀವು ಬೇರೆ ಹಣವನ್ನು ಏನು ನಿಮ್ಮ ಖರ್ಚಿಗಾಗಿ ಇಟ್ಟಿರ್ತೀರಿ ಆ ಹಣದ ಜೊತೆ ಸೇರಿಸುವಂತದ್ದು ಇಂಥ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆ ಹಣವನ್ನ ನೀವು ಬೇರೆ ರೀತಿಯಲ್ಲಿ ಎತ್ತಿಡುವಂತದ್ದು, ಅಂದ್ರೆ ಪ್ರತ್ಯೇಕವಾಗಿ ಹಣವನ್ನು ಎತ್ತಿಡುವಂತದ್ದು ಅಥವಾ ಖರ್ಚು ಮಾಡದೆ ಒಂದು ಡಬ್ಬಿಯಲ್ಲಿ ಈ ಸಿಕ್ಕಂತ ಹಣವನ್ನ ಎತ್ತಿಡುವಂತದ್ದನ್ನಾದರೂ ಮಾಡಿ. ಅಥವಾ ಇಲ್ಲ ನಮಗೆ ಗೊತ್ತಾಗೋದಿಲ್ಲ, ಮರೆತು ಹೋಗ್ತೀವಿ ಎನ್ನುವಂತದ್ದು ಆದರೆ ಆ ಹಣವನ್ನು ಒಗ್ಗೂಡಿಸಿ ಅದರಲ್ಲಿ ಆ ದೇವರ ಪೂಜೆಗೆ ಬಳಕೆ ಮಾಡುವಂತ ಸಾಮಾನುಗಳನ್ನ ಖರೀದಿ ಮಾಡಿ ತರೋದ್ರಿಂದ ನಿಮಗೆ ಶುಭ ಆಗುತ್ತೆ. ದಾರಿಯಲ್ಲಿ ಸಿಕ್ಕ ಹಣದಿಂದ ಕರ್ಪೂರ, ಎಣ್ಣೆ, ಬತ್ತಿ ಅಥವಾ ಹೂವಿನಂತಹ ಪೂಜಾ ವಸ್ತುಗಳನ್ನು ತಂದು ದೇವರಿಗೆ ಅರ್ಪಿಸಬೇಕು. ಇದರಿಂದ ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಗೊತ್ತಿದೆಯಲ್ಲ ಸ್ನೇಹಿತರೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ದಾರಿಯಲ್ಲಿ ಹಣ ಅನ್ನುವಂಥದ್ದು ಅಥವಾ ನಾಣ್ಯಗಳು ಸಿಕ್ಕರೆ ಅದನ್ನ ವಿನಾಕಾರಣ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಆ ಹಣವನ್ನ ಕೇವಲ ದೇವರ ಪೂಜೆಯ ವಸ್ತುಗಳಿಗೆ ಮಾತ್ರ ಬಳಕೆ ಮಾಡಿದ್ರೆ ನಿಮಗೆ ಶುಭ ಆಗುತ್ತೆ. ಧನ್ಯವಾದ ಸ್ನೇಹಿತರೆ.